ಇದೇ ಶಬ್ದಾರ್ಥ ತತ್ವ ವಾಗರ್ಥ ಅನ್ನುವಂಥದ್ದು ಹೀಗೆ ಅಂತ. ನಮ್ಮಲ್ಲಿ ಅದು ಹೇಗ್ ಬಂತು ಅಂತ ಹೇಳಿದ್ರೆ, ಈಗ ಅದಕ್ಕೆ ಚಂದ್ರಚಂದ್ರಿಕಾ ನ್ಯಾಯ ಅಂತ ಹೇಳ್ತಾರೆ. ಕಾಶ್ಮೀರ ಶೈವದ ಒಂದು ಪರಂಪರೆಯಲ್ಲಿ ಈ ಕಲ್ಪನೆಯನ್ನ ಪಾರ್ವತಿಯರ ಈ ಕಲ್ಪನೆ, ಶಿವಶಕ್ತಿಯರ ಕಲ್ಪನೆ ಏನಿದೆ, ಚಂದ್ರಚಂದ್ರಿಕಾ ನ್ಯಾಯ ಅಂತ ಹೇಳ್ತಾರೆ. ಇದೇನು ಅಂತ ಹೇಳಿದ್ರೆ, ಚಂದ್ರ ಮತ್ತೆ ಬೆಳದಿಂಗಳು ಇವುಗಳ ಸಂಬಂಧದ ರೀತಿಯಲ್ಲಿ ಶಬ್ದಾರ್ಥಗಳ ಸಂಬಂಧ ಇದೆ, ಶಿವಶಕ್ತಿಯರ ಸಂಬಂಧ ಇದೆ ಅಂತ. ನೀವು ಚಂದ್ರನನ್ನ ಬೆಳದಿಂಗಳಿಂದ ಬೇರೆ ಮಾಡ್ಲಿಕ್ಕಾಗತ್ತಾ? ಅಥವಾ ಬೆಳದಿಂಗಳನ್ನ ಚಂದ್ರನಿಂದ ಬೇರೆ ಮಾಡ್ಲಿಕ್ಕಾಗತ್ತಾ? ಆಗೋದಿಲ್ಲ. ಈ ರೀತಿ ಒಂದು ಅವಿನಾಭಾವ ಸಂಬಂಧ ಇರುತ್ತೆ. ಅವಿನಾಭಾವ ಸಂಬಂಧ ಇರುತ್ತೆ ನಿಜ, ಆದರೆ ಈ ಅವಿನಾಭಾವ ಸಂಬಂಧ ಇದೆ ಅಂತ ಮಾತ್ರಕ್ಕೆ ಅದು ಎಲ್ರಿಗೂ ಏನು ಪ್ರಕಟ ಆಗತ್ತೆ, ಎಲ್ರಿಗೂ ಏನು ಗೊತ್ತಾಗತ್ತೆ ಅಂತೇನಿಲ್ಲ. ಈಗ ಕುರ್ತಕೋಟಿಯವರಿಗೆ ಬೇಂದ್ರೆಯವರ ಶಬ್ದ ಅಥವಾ ಬೇಂದ್ರೆ ಅನ್ನುವಂತ ಶಬ್ದ ತತ್ವ ಅರ್ಥವಾದ ರೀತಿಯಲ್ಲಿ ನಮ್ಗೆ ಯಾಕೆ ಆಗೋದಿಲ್ಲ?